ಬಿಗ್ ಬಾಸ್ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿ ಸ್ಟಾರ್ಟ್ ಆಯಿತು. ಆದರೆ ಈ ಒಂದು ಬಿಗ್ ಬಾಸ್ಗೆ ಹ್ಯಾಪಿನೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳಿಗೂ ಕೂಡ ಒಂದು ಕಂಟಕವಾಗಿತ್ತು. ಆಮೇಲೆ ಇವ್ರಿಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ಲ, ವರ್ತೂರು ಸಂತೋಷ್ ಅವರ ಸ್ಟೋರಿ ಗೊತ್ತಿದೆ, ಆಮೇಲೆ ತನಿಷಾ ಅವ್ರದ್ದು ಸ್ಟೋರಿ ಗೊತ್ತಿದೆ, ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹವ್ರಿಗೂ ಕೂಡ ಯಾವ್ಯಾವ ತರ ಆಗಿದೆ ಅಂತ ಹೇಳಿ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಎಲ್ರು ಕೂಡ ಈ ಒಂದು ಬಿಗ್ ಬಾಸ್ನ ಹ್ಯಾಪಿ ಬಿಗ್ ಬಾಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅಷ್ಟೊಂದು ಹ್ಯಾಪಿ ಆಗಿ ಇಲ್ಲ. ಈ ಸಲ ತುಂಬಾ ಕಷ್ಟಗಳನ್ನ ಎದುರಿಸ್ತಾ ಇದೆ ಅಂತಾನೆ ಹೇಳ್ಬೋದು ಅಂತ ತುಂಬಾ ಜನ ಹೇಳಿದ್ದು ಕೂಡ ಉಂಟಿದೆ ಅಲ್ವಾ. ಆದ್ರೆ ಈಗ ಈ ಒಂದು ಬಿಗ್ ಬಾಸ್ ಇದೆ ಅಲ್ವಾ, 7 ಮಿಸ್ಟೇಕ್ಗಳನ್ನ ಮಾಡಿದೆ. ಆ ಒಂದು 7 ಮಿಸ್ಟೇಕ್ಗಳು ಯಾವ್ಯಾವ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಅದರಲ್ಲಿ ಮೊದಲನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸಲಾಗ್ತಿದೆ ಅಂತ ಹೇಳಿ ಈ ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ಸೆಕೆಂಡ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಭೂ ಪರಿವರ್ತನೆ ಮಾಡದೆ ವಾಣಿಜ್ಯ ಚಟುವಟಿಕೆಯನ್ನು ನಡೆಸಬಾರ್ದು ಅಂತ ಹೇಳಿ ಒಂದಿದೆ. ಅಂದ್ರೆ ಮಾಡುವಂತಿಲ್ಲ ಅಂತ ಹೇಳಿ ಒಂದು ರೂಲ್ ಇದೆ. ಆದ್ರೆ ಈ ಒಂದು ಬಿಗ್ ಬಾಸ್ ಸೆಟ್ ಹಾಕಿದಾರಲ್ವಾ, ಅಲ್ಲಿ ಕೃಷಿ ಭೂಮಿ ಇತ್ತು. ಆ ಒಂದು ಕೃಷಿ ಭೂಮಿನ ಇದು ವಾಣಿಜ್ಯ ಚಟುವಟಿಕೆಗಳಿಗಾಗಿನೇ ಉಪಯೋಗ ಮಾಡ್ಕೋಬೇಕಂತ ಹೇಳಿ ಆ ಒಂದು ಪರಿವರ್ತನೆಯನ್ನೇ ಮಾಡಿಲ್ಲ ಭೂಮಿನ ಅಂತ. ಸೊ ಭೂಮಿನ ಪರಿವರ್ತನೆ ಮಾಡದೆ ಅಲ್ಲಿ ವಾಣಿಜ್ಯ ಚಟುವಟಿಕೆಯನ್ನು ಮಾಡೇಬಾರ್ದು. ಬಟ್ ಈ ಒಂದು ಬಿಗ್ ಬಾಸ್ ಅವರು ಒಂದು ಸೆಟ್ ಅನ್ನ ಆಗ್ಬಿಟ್ಟು ಈ ಒಂದು ರೂಲ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಥರ್ಡ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರ, ನಗರ ಯೋಜನಾ ಇಲಾಖೆಯಿಂದ ಪ್ಲಾನ್ ಅಪ್ರೂವ್ ಆಗಿಲ್ಲ. ಆಗದೇನೆ ಇವರು ಈ ಒಂದು ಕಟ್ಟಡವನ್ನು ಅಂದ್ರೆ ಬಿಗ್ ಬಾಸ್ ಅನ್ನ ಸೆಟ್ ಅನ್ನು ಹೋಗಿ ಹಾಕಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಫೋರ್ತ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರ, ಗ್ರಾಮ ಪಂಚಾಯತಿಯಿಂದ ಅನುಮತಿ ಪಡಿಬೇಕು. ಆದ್ರೆ ಇವರು ಆ ಒಂದು ಅನುಮತಿಯನ್ನು ಪಡೆದುಕೊಳ್ಳದೇನೆ ಈ ಒಂದು ಸೆಟ್ ಅನ್ನ ಬಿಗ್ ಬಾಸ್ ಸೆಟ್ ಅನ್ನ ಇದೆ ಅಲ್ವಾ ಹೋಗಿ ಹಾಕಿ ಬಿಟ್ಟಿದ್ದಾರೆ. ಇವರು ಇದೇ ತರ 7 ಮಿಸ್ಟೇಕ್ ಗಳನ್ನ ಮಾಡಿದ್ದಾರೆ. ಇದು 4ನೇದಾಯ್ತು. ಇನ್ನು 5ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ, ಅಗ್ನಿಶಾಮಕ ಇಲಾಖೆಯಿಂದ NOC ಪಡಿಬೇಕಿತ್ತು. ಆದ್ರೆ ಇವರು ಪಡೆದಿಲ್ಲ. ಅಂದ್ರೆ ಅಲ್ಲಿ ಯಾರಿಗೆ ಏನೇ ಒಂದು ಅನಾಹುತ ಆದ್ರೆ, ಒಂದು ಬೆಂಕಿ ಬಿದ್ರೆ ಬಂದು ಅಗ್ನಿಶಾಮಕದವರು ಇವ್ರನ್ನ ಉಳಿಸ್ಬೇಕಂತಂದ್ರೆ ಒಂದು NOC ಪಡೆದುಕೊಂಡ್ರೆ ಅವರು ಅಗ್ನಿಶಾಮಕದವರು ಬಂದು ಕಾಪಾಡ್ತಾರ. ಆದ್ರೆ ಇವರು ಯಾವುದೇ NOC ಪಡೆದುಕೊಂಡಿಲ್ಲ. ಅಗ್ನಿಶಾಮಕದವರು ಅದು ಹೇಗೆ ಬಂದು ಇವ್ರನ್ನ ಕಾಪಾಡ್ತಾರೆ? ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಏನನ್ನ ಆದ್ರೆ ಏನು ಗತಿ? ಆದ್ರೆ ಈ ಒಂದು 7 ಮಿಸ್ಟೇಕ್ ಗಳನ್ನ ಅಪ್ಪಿತಪ್ಪಿ ಮಾಡಿದ್ದೇನೋ ಬೇಕಂತ ಮಾಡಿದ್ದೇನೋ ಗೊತ್ತಾಗ್ತಾ ಇಲ್ಲ. ಇನ್ನ ಇದರಲ್ಲಿ 6th ಮಿಸ್ಟೇಕ್ ಯಾವ್ದಪ್ಪ ಅಂತಂದ್ರೆ, ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಕೂಡ ಅರ್ಜಿ ಸಲ್ಲಿಕೆಯಾಗಿಲ್ಲ ಅಂತ ಹೇಳಿ ಈ ಒಂದು ಕೂಡ ರೀಸನ್ ಅಂದ್ರೆ ಈ ಒಂದು ಮಿಸ್ಟೇಕ್ ಅನ್ನ ಕೂಡ ಈ ಒಂದು ಬಿಗ್ ಬಾಸ್ ಮಾಡಿದೆ ಅಂತಾನೆ ಹೇಳ್ಬೋದು. ಈಗ ಮಾಲಿನ್ಯ ಆದ್ರೆ ಮಾಲಿನ್ಯ ನಿಯಂತ್ರಣ ಅವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕು. ಆದ್ರೆ ಆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡೇ ಇಲ್ಲ ಇವರು. ಇನ್ನ 7ನೇದು ಬಿಗ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಇದು ಅತಿ ಮುಖ್ಯವಾಗಿರುವಂತಹ ಒಂದು ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಇದು ಎಲ್ರಿಗೂ ಅವಶ್ಯವಾಗಿನೇ ಬೇಕು. ಆದ್ರೆ ಇವರು ಇಂತಹ ಒಂದು ದೊಡ್ಡ ಮಿಸ್ಟೇಕ್ ಅನ್ನು ಹೆಂಗ್ ಮಾಡಿದ್ರು? ಪೊಲೀಸ್ ಇಲಾಖೆಯ ಅನುಮತಿಯನ್ನು ಕೂಡ ಪಡೆದೇ ಇಲ್ಲ ಅಂತ ಈ ಒಂದು ಬಿಗ್ ಬಾಸ್. ಯಾಕಂತಂದ್ರೆ ಈ 7 ಮಿಸ್ಟೇಕ್ ಗಳು ಇದಾವಲ್ಲ, ತುಂಬಾ ದೊಡ್ಡ ಮಿಸ್ಟೇಕ್ ಗಳಂತಾನೆ ಹೇಳ್ಬೋದು. ಪೊಲೀಸ್ ಅವರ ಇಲಾಖೆಯ ಒಂದು ಸಹಾಯ ಬೇಕಾಗುತ್ತೆ. ಯಾಕಂತಂದ್ರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಏನೇ ಆದ್ರೆ, ಯಾರು ಬಂದು ಏನನ್ನ ಮಾಡಿದ್ರೆ ಅವ್ರನ್ನ ಕಾಪಾಡ್ಬೇಕಂತಂದ್ರೆ ಪೊಲೀಸ್ ಅವರಿಂದ ಮಾತ್ರ ಸಾಧ್ಯ ಅಲ್ವಾ. ಆದ್ರೆ ಇಲ್ಲಿ ಪೊಲೀಸ್ ಅವರ ಅನುಮತಿಯನ್ನೇ ಪಡೆದೇ ಇಲ್ಲ ಅಂತ ಹೇಳಿ ಈಗ ಇವೆಲ್ಲ ನ್ಯೂಸ್ ನಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇವಿಷ್ಟು 7 ಮಿಸ್ಟೇಕ್ ಅನ್ನ ಮಾಡಿದ್ದೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಇನ್ನ ಇದಕ್ಕೆಲ್ಲ ಯಾವ ತರ ಶಿಕ್ಷೆ ಆಗುತ್ತೋ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.